ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ತನ್ನ ಕೃಪೆಗಾಗಿ ಆತನಿಗೆ ನಾನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಈ ದಿನ ದೇವರ ವಾಕ್ಯದಕ್ಕಾಗಿ ಹೆಜ್ಕೇಲ ಪುಸ್ತಕ 36ನೇ ಅಧ್ಯಾಯ 11ನೇ ವಚನ. ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ದೇವರು ಕೊಡತಕ್ಕಂತ ವಾಗ್ದಾನ, ನಾನು ನಿಮ್ಮನ್ನ ಮೊದಲಿಗಿಂತಲೂ ಉತ್ತಮ ಸ್ಥಾನಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವಿರುವಂತ ಸ್ಥಿತಿಗಳಲ್ಲಿ ಕಷ್ಟಗಳನ್ನು ಪಡುತ್ತಾ ಇರ್ತೇವೆ. ನನ್ನ ಜೀವಿತ ಯಾವಾಗ ಉತ್ತಮವಾಗುತ್ತದೆ, ನಮ್ಮ ಕುಟುಂಬ ಯಾವಾಗ ಉತ್ತಮವಾಗುತ್ತದೆ, ಅಥವಾ ನಮ್ಮ ಮಕ್ಕಳು ಯಾವಾಗ ಉತ್ತಮವಾದಂತಹ ಸ್ಥಿತಿಗೆ ಬರುತ್ತಾರೆ ಎಂಬುದಾಗಿ ಅನೇಕ ವಿಷಯಗಳ ಕುರಿತು ನಾವು ಚಿಂತಿಸುವರಾಗಿರುತ್ತೇವೆ. ಆದರೆ ದೇವರು ತನ್ನ ಮಕ್ಕಳಿಗೆ ಕೊಡುತ್ತಿರುವಂತಹ ಈ ಒಂದು ವಾಗ್ದಾನ ಏನಂತ ಹೇಳಿದ್ರೆ, ನೀವು ಈಗ ಯಾವ ಸ್ಥಿತಿಲಿದ್ದೀರೋ ಆ ಸ್ಥಿತಿಗಿಂತಲೂ ಉತ್ತಮ ಸ್ಥಿತಿಗೆ ದೇವರ ನಿಮ್ಮನ್ನ ತರುವವನಾಗಿರುತ್ತಾನೆ. ದೇವರ ಮಾತು ಎಂದು ಸುಳ್ಳಾಗದು. ಭೂಮಿ ಆಕಾಶಗಳು ಅಳಿದು ಹೋದರೂ ಅಳಿದು ಹೋಗುತ್ತವೆ, ಆದರೆ ದೇವರ ವಾಗ್ದಾನ, ದೇವರ ಮಾತು ಎಂದು ಅಳಿಯುವುದಿಲ್ಲ. ದೇವರು ಕೊಟ್ಟಂತಹ ಈ ವಾಗ್ದಾನವನ್ನ ನಂಬುವಂತ ಪ್ರತಿ ಮನುಷ್ಯನ ಒಂದು ಸ್ಥಿತಿ ಬದಲಾಗುತ್ತದೆ. ದೇವರ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗುವಂತಹ ದೇವರ ಮನುಷ್ಯನ ಜೀವಿತಗಳಲ್ಲಿ ದೇವರು ಅವನನ್ನ ಉತ್ತಮ ಸ್ಥಿತಿಗೆ ದೇವರು ತರುವಂತವನಾಗಿದ್ದಾನೆ. ಅನೇಕರು ನಮ್ಮನ್ನ ಹೀಯಾಳಿಸಬಹುದು, ತಿರಸ್ಕಾರ ಮಾಡಬಹುದು, ಹಾಸ್ಯ ಮಾಡಬಹುದು, ಅಥವಾ ನಮ್ಮನ್ನು ಸೇರಿಸದೇ ಇರಬಹುದು. ಯಾಕೆಂದ್ರೆ ನಮ್ಮ ಸ್ಥಿತಿಗತಿಗಳು ನಮಗೆ ಅನೇಕ ವಿಧವಾದಂತಹ ಕಷ್ಟದ ಒಂದು ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರಬಹುದು. ಯಾರು ನಮ್ಮೊಟ್ಟಿಗೆ ಮಾತನಾಡದೇ ಇರಬಹುದು, ಯಾರು ನಮ್ಮನ್ನು ಪ್ರೀತಿಸದೇ ಇರಬಹುದು. ಯಾಕೆಂದ್ರೆ ನಮ್ಮ ಸ್ಥಿತಿಯನ್ನು ನೋಡಿ ಯಾರು ಕೂಡ ಬರಲಿಕ್ಕೆ ಬಯಸದೇ ಇರಬಹುದು. ಆದರೆ ದೇವರು ನಿಮ್ಮ ಸ್ಥಿತಿಯಲ್ಲಿ ಆತನು ಬರುವವನಾಗಿದ್ದಾನೆ. ನೀವಿರುವಂತ ಸ್ಥಿತಿಯಲ್ಲಿ ದೇವರು ಬಂದು ನಿಮ್ಮನ್ನ ಉನ್ನತ ಸ್ಥಿತಿಗೆ ಆತನು ಕರೆದುಕೊಂಡು ಹೋಗುತ್ತಾನೆ. ಇದು ದೇವರು ಕೊಡತಕ್ಕಂತಹ ಒಂದು ವಾಗ್ದಾನ. ಮನುಷ್ಯನು ಕೊಡುವಂತಹ ಮಾತುಗಳಲ್ಲ. ಯಾಕೆಂದ್ರೆ ಮನುಷ್ಯನ ಮಾತುಗಳು ಸ್ಥಿರವಲ್ಲ, ಮನುಷ್ಯನ ಮಾತುಗಳು ನಿಜವಾಗುವುದಿಲ್ಲ. ಆದರೆ ದೇವರ ಮಾತುಗಳು ಸತ್ಯವಾಗಿದೆ, ದೇವರ ವಾಗ್ದಾನಗಳು ನಿಜವಾಗಿದೆ. ಅವುಗಳನ್ನು ನಂಬುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಪ್ರಿಯರೇ, ಇವತ್ತು ನೀವು ಯಾವ ಸ್ಥಿತಿಯಲ್ಲಿದ್ದರೂ ದೇವರನ್ನ ಕೊಂಡಾಡಿ, ದೇವರನ್ನ ಸ್ತುತಿಸಿರಿ, ದೇವರನ್ನ ಮಹಿಮೆ ಪಡಿಸಿರಿ, ದೇವರಿಗೆ ಯಾವಾಗಲೂ ಕೂಡ ಪ್ರಾರ್ಥಿಸಿರಿ. ದೇವರು ನಿಮ್ಮ ಸ್ಥಿತಿಗಳನ್ನ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಉನ್ನತ ಸ್ಥಿತಿಗೆ ದೇವರು ನಿಮ್ಮನ್ನ ಕರೆದುಕೊಂಡು ಹೋಗುವಂತನಾಗಿದ್ದಾನೆ. ಪ್ರಿಯರೇ, ಆತನು ಎಂದು ನಮ್ಮನ್ನ ಅವಮಾನಕ್ಕೆ, ನಿಂದನೆಗೆ ಗುರಿ ಮಾಡುವಂತ ದೇವರಲ್ಲ, ಅಥವಾ ನಮ್ಮ ಸ್ಥಿತಿಗಳಲ್ಲಿ ಕೈಬಿಟ್ಟು ಹೋಗುವಂತಹ ಮನುಷ್ಯನ ಸ್ವಭಾವವನ್ನು ಹೊಂದಿದಂತಹ ಆತನು ದೇವರಲ್ಲ. ಪ್ರಿಯರೇ, ಆತನು ನಮ್ಮನ್ನು ಪ್ರೀತಿಸುವವನ ಕಾರಣ ಆತನು ನಮ್ಮನ್ನು ಸೃಷ್ಟಿಸಿರುವುದರಿಂದ ನಮ್ಮನ್ನ ಉತ್ತಮ ಸ್ಥಿತಿಗೆ ಕರೆದುಕೊಂಡು ಹೋಗಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಪ್ರಿಯರೇ, ನೀವಿರುವಂತಹ ಸ್ಥಿತಿಯಲ್ಲಿ ಆತನನ್ನ ದೃಷ್ಟಿಸಿ ಆತನಲ್ಲಿ ಪ್ರಾರ್ಥಿಸಲಿಕ್ಕೆ ನೀವು ಬಯಸುತ್ತಾ ಇದ್ದೀರಾ. ದೇವರಲ್ಲಿ ನಂಬಿಕೆ ಇಡಿ, ಮುಂದೆ ಸಾಗಿ, ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾನೆ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ, ಕರ್ತನೆ, ನಿನ್ನ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನಾಗಿದ್ದೇನೆ. ಕರ್ತನೆ, ಈ ನಿನ್ನ ವಾಕ್ಯಗಳನ್ನು ಕೇಳುತ್ತಿರುವಂತಹ ಪ್ರತಿ ಒಬ್ಬೊಬ್ಬರ ಸ್ಥಿತಿಗಳನ್ನ ನೀನು ಬಲ್ಲಾತನಾಗಿದ್ಯಾ ಸ್ವಾಮಿ. ಅವರು ನಿನ್ನಲ್ಲಿ ಮೊರೆಯಿಡುವಾಗ, ನಿನ್ನಲ್ಲಿ ಪ್ರಾರ್ಥಿಸುವಾಗ ಅವರು ಈಗ ಇರುವಂತಹ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ನಿನ್ನ ಕರೆದುಕೊಂಡು ಹೋಗುವಂತ ದೇವರಾಗಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಹಾಗೆ ಮಾಡುತ್ತೆಂಬುದಾಗಿ ನಾವು ನಂಬುತ್ತೇವೆ ಸ್ವಾಮಿ. ನಿನ್ನ ಮಾತುಗಳು ಸತ್ಯವಾಗಿರೋದಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯಾದಂತಹ ದೇವರೇ, ಆಮೇನ್. ದೇವರು ನಿಮ್ಮನ್ನ ಇನ್ನು ಹೇಳುವಾಗೆ ಆಶೀರ್ವಾದ ಮಾಡಲಿ. ನೀವಿರುವಂತಹ ಸ್ಥಿತಿಗಳಲ್ಲಿ ದೇವರನ್ನ ಮಹಿಮೆ ಪಡಿಸಿರಿ, ನಿರಂತರವಾಗಿ ಆತನಿಗಾಗಿ ಜೀವಿಸಿರಿ. ಪ್ರೈಸ್ ಲಾರ್ಡ್.